ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಒಬ್ಬರು ನನಗೆ ಅತ್ಯಂತ ಸೂಕ್ಷ್ಮ ಹಾಗೂ ಆಳವಾದಂತಹ ಪ್ರಶ್ನೆಯೊಂದನ್ನು ಕೇಳಿದರು. ಸಹೋದರ, ಗೀತೆಯಲ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ, ಹಾಗಿದ್ದರೆ ಸಮಾಜದಲ್ಲಿ ನಡೆಯುವಂತಹ ಅತ್ಯಾಚಾರ, ಕೊಲೆ, ಅನ್ಯಾಯಗಳು ಒಳ್ಳೆಯದಕ್ಕೇನಾ? ಇಂತಹ ಘೋರ ಅಧರ್ಮಕ್ಕೂ ಈ ತತ್ವ ಅನ್ವಯಿಸುತ್ತಾ ಅಂತ ಬಹಳ ಸೂಕ್ಷ್ಮವಾದಂತಹ ಪ್ರಶ್ನೆಯನ್ನು ಕೇಳಿದರು. ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿಯೂ ಬಂದಿರಬಹುದು. ಭಗವದ್ಗೀತೆಯನ್ನು ತಪ್ಪು ತಿಳಿಯುವ ಕಡೆಗೆ ಇದು ಕರೆದೊಯ್ಯುತ್ತದೆ. ಇವತ್ತು ನಾವು ಈ ವಿಷಯವನ್ನು ಅತ್ಯಂತ ಸ್ಪಷ್ಟವಾಗಿ ಗೀತೆಯ ಶ್ಲೋಕಗಳ ಆಧಾರದ ಮೇಲೆಯೇ ಅರ್ಥ ಮಾಡಿಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲನೆಯದಾಗಿ, ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ಸಾಲು ಭಗವದ್ಗೀತೆಯಲ್ಲಿ ನೇರವಾಗಿ ಎಲ್ಲೂ ಇಲ್ಲ. ಇದು ಗೀತೆಯ ಆಶಯದಿಂದ ಬಂದಿರತಕ್ಕಂತಹ ಒಂದು ಜನಪ್ರಿಯ ಮಾತಾಗಿದೆ. ಇದರ ಅರ್ಥ ಏನು ನಿಮಗೇನಾದರೂ ಗೊತ್ತಾ? ನಿಮ್ಮ ಜೀವನದಲ್ಲಿ ಸೋಲು ಸಿಕ್ಕಾಗ, ಉದ್ಯೋಗ ನಷ್ಟವಾದಾಗ ಅಥವಾ ನಂಬಿದವರು ಮೋಸ ಮಾಡಿದಾಗ ಮನಸ್ಸು ಒಡೆದು ಹೋಗಬಾರದು. ಆ ಕಷ್ಟದಿಂದಲೂ ನೀವೊಂದು ಪಾಠ ಕಲಿತು ಧೈರ್ಯದಿಂದ ಮುಂದೆ ಸಾಗಬೇಕು ಅನ್ನೋದಕ್ಕೆ ಈ ಮಾತು ಹೇಳಲಾಗಿದೆಯೇ ಹೊರತು ಒಬ್ಬ ಮನುಷ್ಯ ಮಾಡುವಂತಹ ಅತ್ಯಾಚಾರ, ಅಪರಾಧ ಅಥವಾ ದೌರ್ಜನ್ಯವನ್ನು ದೈವ ಇಚ್ಛೆ ಅಥವಾ ಒಳ್ಳೆಯದು ಎಂದು ಸಮರ್ಥಿಸಿಕೊಳ್ಳುವುದು ಖಂಡಿತ ಅಲ್ಲ. ಹಾಗಾದರೆ ಇಂತಹ ಅಧರ್ಮಗಳು ನಡೆದಾಗ ಗೀತೆ ಏನು ಹೇಳುತ್ತೆ ಅಂತ ನೋಡೋಣ. ಅಧರ್ಮವನ್ನು ಎಂದಿಗೂ ಶ್ರೀಕೃಷ್ಣ ಬೆಂಬಲಿಸೋದಿಲ್ಲ. ಗೀತೆಯ 4ನೇ ಅಧ್ಯಾಯದ 7ನೇ ಶ್ಲೋಕವನ್ನು ನೆನಪಿಸಿಕೊಳ್ಬೇಕು. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮಕ್ಕೆ ಹಾನಿಯಾಗಿ ಅಧರ್ಮದ ತಲೆ ಎತ್ತುತ್ತದೋ ಆಗ ನಾನು ಧರ್ಮ ಸಂಸ್ಥಾಪನೆಗೆ ಅವತರಿಸುತ್ತೇನೆ. ಇದರ ಅರ್ಥ ಏನಂದರೆ, ಸಮಾಜದಲ್ಲಿ ಅಧರ್ಮ ನಡೆಯುವುದು ಒಳ್ಳೆಯದಲ್ಲ. ಹಾಗಾಗಿಯೇ ಅದನ್ನು ತಡೆಯಲು, ಅಧರ್ಮ ಎಸಗಿದವರನ್ನು ನಾಶ ಮಾಡಲು ಭಗವಂತನೇ ನಿಲ್ಲಬೇಕಾಯಿತು. ಅನೇಕರು ಎಲ್ಲವೂ ದೇವರ ಲೀಲೆ ಅಂದ್ಕೊಳ್ತಾರೆ. ಆದರೆ ಗೀತೆ ಸ್ವಾತಂತ್ರ್ಯ ಕರ್ಮದ ಬಗ್ಗೆ ಮಾತನಾಡುತ್ತದೆ. ಉದ್ಧರೇದಾತ್ಮನಾತ್ಮಾನಾಂ ನಾತ್ಮಾನಾವ ಸದಾಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ಇದರ ಅರ್ಥ, ನಿನ್ನನ್ನು ನೀನೇ ಉದ್ಧಾರ ಮಾಡಿಕೊ, ನಿನ್ನನ್ನು ನೀನೇ ನಾಶ ಮಾಡಿಕೊಳ್ಳಬೇಡ. ನಿನಗೆ ನೀನೇ ಮಿತ್ರ, ನಿನಗೆ ನೀನೇ ಶತ್ರು. ಭಗವಂತ ಮನುಷ್ಯನಿಗೆ ಬುದ್ಧಿ ಮತ್ತು ಉಚಿತ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಕೊಟ್ಟಿದ್ದಾನೆ. ಒಬ್ಬ ವ್ಯಕ್ತಿ ಕಾಮ, ಕ್ರೋಧ, ಅಹಂಕಾರಗಳಿಗೆ ವಶವಾಗಿ ಇನ್ನೊಬ್ಬರಿಗೆ ಅನ್ಯಾಯ ಅಥವಾ ಅತ್ಯಾಚಾರ ಮಾಡಿದರೆ ಅದು ಆ ವ್ಯಕ್ತಿಯ ವಿಕೃತ ಮನಸ್ಸಿನ ಅಪರಾಧವೇ ಹೊರತು ದೇವರ ಇಚ್ಛೆಯಲ್ಲ. ಇಲ್ಲಿ ಒಂದು ಮಹಾಭಾರತವನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ದ್ರೌಪದಿಗೆ ಸಭೆಯಲ್ಲಿ ಅನ್ಯಾಯವಾದಾಗ ಭಗವಂತ ಅಥವಾ ಪಾಂಡವರು ಇದೆಲ್ಲ ಒಳ್ಳೆಯದಕ್ಕೆ ಆಯಿತು ಬಿಡು ಅಂತ ಸುಮ್ಮನೆ ಕೂರಲಿಲ್ಲ. ಆ ಧರ್ಮವೇ ಕುರುಕ್ಷೇತ್ರ ಮಹಾಯುದ್ಧಕ್ಕೆ ಕಾರಣವಾಯಿತು. ಅಧರ್ಮ ಎಸಗಿದ ಕೌರವರೆಲ್ಲರೂ ನಾಶವಾದರು. ಅಂದರೆ ಅನ್ಯಾಯ ನಡೆದಾಗ ಅದನ್ನು ಒಳ್ಳೆಯದು ಎಂದು ಒಪ್ಪಿಕೊಳ್ಳುವುದಲ್ಲ, ಅದರ ವಿರುದ್ಧ ಹೋರಾಡುವುದು ಮತ್ತು ಅಪರಾಧಿಗೆ ಶಿಕ್ಷೆಯಾಗುವಂತೆ ಮಾಡುವುದೇ ನಿಜವಾದ ಧರ್ಮ. ಆದ್ದರಿಂದ ಮಿತ್ರರೇ, ಕೊನೆಯದಾಗಿ ಒಂದು ಸ್ಪಷ್ಟ ಮಾತು ಹೇಳ್ತೀನಿ. ಅತ್ಯಾಚಾರ, ಕೊಲೆ, ಅನ್ಯಾಯಗಳು ಸಮಾಜದ ಕ್ರೂರ ಅಧರ್ಮಗಳಾಗಿವೆ. ಇವುಗಳನ್ನು ಎಂದಿಗೂ ಒಳ್ಳೆಯದಕ್ಕೆ ಆಯಿತು ಎಂದು ಹೇಳಬಾರ್ದು. ಅಪರಾಧ ಎಸಗಿದವನಿಗೆ ಕಾನೂನು ಮತ್ತು ಕರ್ಮದ ನಿಯಮದಂತೆ ಕಠಿಣ ಶಿಕ್ಷೆ ಆಗಲೇಬೇಕು. ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವುದು ಧರ್ಮ ಮಾರ್ಗದಲ್ಲಿ ನಡೆಯುವಾಗ ಬರುವ ವೈಯಕ್ತಿಕ ಕಷ್ಟ ನಷ್ಟಗಳನ್ನು ಸಹಿಸುವ ಆತ್ಮಬಲಕ್ಕಾಗಿ ನೀಡಿದ ತತ್ವವೇ ಹೊರತು ಅಪರಾಧಿಗಳಿಗೆ ನೀಡುವಂತಹ ಕ್ಷಮಾದಾನವಲ್ಲ. ಗೀತೆಯನ್ನು ಸರಿಬಾಗಿಲ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಅಧರ್ಮದ ವಿರುದ್ಧ ಧ್ವನಿ ಎತ್ತೋಣ. ನಿಮಗೂ ಈ ವಿಚಾರ ಸ್ಪಷ್ಟವಾಗಿದೆ ಅಂದ್ಕೊಳ್ತೀನಿ.
ಈ ವಿಡಿಯೋ ನಿಮಗೇನಾದರೂ ಒಂದು ರೀತಿಯಲ್ಲಿ ಉತ್ತಮ ಅಂತ ಅನಿಸಿದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಹೊಸ ವಿಷಯಗಳ ಬಗ್ಗೆ ವಿಡಿಯೋ ಖಂಡಿತ ಮಾಡೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.